ಹೈಯೆಸ್ಟ್ ಮತ್ತು ಲಾಂಗೆಸ್ಟ್ ಟನಲ್ ಇದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಟಲ್ ಟನಲ್. ಚಂದ್ರತಾಲಲ್ಲಿ ಹೈ ಆಲ್ಟಿಟ್ಯೂಡ್ ಇರೋದ್ರಿಂದ ಮತ್ತು ಆಕ್ಸಿಜನ್ ಲೆವೆಲ್ ಕಡಿಮೆ ಇರೋದ್ರಿಂದ ಅವರು ಬೈಕರ್ ಒಬ್ಬರು ತುಂಬಾ ಸಿಕ್ಕಾಗ್ಬಿಟ್ಟಿದ್ರು. ರೋಡ್ ಬ್ಲಾಕ್ ಎಷ್ಟು ದೊಡ್ಡ ದೊಡ್ಡ ಕಲ್ಗಳು ನೋಡ್ರಿ. ಇಸ್ ಕಮ್ಮಿಂಗ್. ಕುರಿ ಎಷ್ಟೊಂದಿದೆ ಕುರಿಗಳು. ವಾವ್, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗಾಳಿ ಅಳುಕದೆ ಮುಂದೆ ಸಾಗುವೆ. ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲ ಬಿಂದಾಸ್ ಹೋಗಿದ್ದೀರಾ ಅನ್ಕೊಂತೀನಿ. ಅದು ಯಾವಾಗಲೂ ಹಾಗೆ ಬಿಂದಾಸಾಗೇರಿ. ನಾವಿವತ್ತು ಚಂದ್ರತಾಲಿಂದ ಮನಾಲಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾನು ಹೋಗೋ ರಸ್ತೆನಲ್ಲಿದ್ದೀನಿ. ರೋಡ್ ಬ್ಲಾಕ್ ಆಗಿದೆ. ಸೊ ಒಬ್ಬೊಬ್ಬರನ್ನೇ ಬಿಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ರೋಡ್ ಬ್ಲಾಕ್. ಹಿಮಾಚಲ್ ಪ್ರದೇಶ್ ಅಂದ ತಕ್ಷಣ ರೋಡ್ ಬ್ಲಾಕ್ ಇದೇನೇ ಮೈಂಡಿಗೆ ಬರುತ್ತೆ. ಬನ್ನಿ ಹೋಗೋಣ. ಕೆಲಸ ನಡೀತಾನೆ ಇದೆ. ಇನ್ನು ಸ್ವಲ್ಪ ಕಲ್ಗಳನ್ನೆಲ್ಲ ಸರಿಸ್ಬಿಟ್ಟು ಪಾಸ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಕಳಿಸ್ತಾ ಇದ್ದಾರೆ. ಒಂದು ವೆಹಿಕಲ್ ಹೋಗ್ಬೇಕಂದ್ರೆ ಇನ್ನೊಂದು ವೆಹಿಕಲ್ ನಿಂತ್ಕೋಬೇಕು ಆ್ಯಸ್ ಯೂಶ್ವಲ್. ಎಷ್ಟು ದೊಡ್ಡ ದೊಡ್ಡ ಬಂಡೆಗಳು ನೋಡ್ರಿ ಇಲ್ಲಿ. ಗಾಡ್, ಇವನ್ನೆಲ್ಲ ಸರಗಿಸಿ ನಮಗೆ ರೋಡ್ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತಾ ಇದ್ದಾರೆ. ನದಿ ಇಲ್ಲೆಲ್ಲ ಕಡೆ ಸ್ಪಿಟಿ ವ್ಯಾಲಿನಲ್ಲಿ ಎಲ್ಲ ಕಡೆ ಹೋದ್ರೂ ನದಿಗಳು ಕಾಣಿಸ್ತಾ ಇರ್ತವೆ. ಅದೇ ಥರ ಇಲ್ಲೂ ನದಿ ಇದೆ. ಆ ಕಡೆಯಿಂದ ವೆಹಿಕಲ್ ಬರಬೇಕಂದ್ರೆ ನಾವು ಸ್ಟಾಪ್ ಮಾಡಿ ಅವರಿಗೆ ರಸ್ತೆ ಬಿಟ್ಟು ಆಮೇಲೆ ನಾವು ಮುಂದೆ ಪಾಸ್ ಆಗಬೇಕು. ಇದು ಕಾಮನ್ ಆಗೋಗಿದೆ. ಈ ಕಡೆ ಬಂದರೆ ಇದೆಲ್ಲ ಕಾಮನ್ ಇರುತ್ತೆ. ಕ್ಲಿಯರ್ ಆಯಿತು. ಇವಾಗ ನಾವು ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಡ್ರೈ ಮೌಂಟೇನ್ಗಳನ್ನ ತೋರಿಸಿದ್ದೆ ನಾನು ನಿಮಗೆ. ಇಲ್ಲಿ ಸ್ವಲ್ಪ ಹಸಿರು ಕಾಣಿಸ್ತಾ ಇದೆ. ಮೌಂಟೇನಿಂದ ನೀರು ಹರಿದು ನದಿಗೆ ಸೇರ್ತಾ ಇರೋವಂಥದ್ದು ನೋಡ್ತಾ ಇದ್ದೀರಾ ನೀವು. ವಾಟರ್ಫಾಲ್ಸ್, ಇಲ್ಲಿ ತುಂಬಾ ವಾಟರ್ಫಾಲ್ಸ್ಗಳಿದ್ದಾವೆ. ಇಲ್ಲಿ ನೋಡ್ರಿ, ಗ್ರೀನು ಕಣ್ಣಿಗೆ ಖುಷಿ ಆಗತ್ತೆ. ಇಲ್ಲಿ ಟೆಂಟ್ ಹಾಕ್ಕೊಂಡು ವರ್ಕರ್ಸ್ ಅನಿಸುತ್ತೆ, ಟೆಂಟ್ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಶಾಪು ಇಟ್ಕೊಂಡಿದ್ದಾರೆ ನೋಡಿ, ಚಿಕ್ಕದು. ಏಯ್, ಬ್ರಿಡ್ಜ್ ಚೆನ್ನಾಗಿದೆ ಅಲ್ಲ. ಹಳೆ ಬ್ರಿಡ್ಜ್ ಅದು. ಇದು ಹೊಸ್ದಾಗಿ ಮಾಡಿದ್ದಾರೆ ಈ ಕಡೆ. ತುಂಬ ಚೆನ್ನಾಗಿದೆ ಅಲ್ಲ ಅದು ನೋಡಲಿಕ್ಕೆ. ವಾವ್, ವಾಟರ್ಫಾಲ್ಸ್ ನಾನು ಹೇಳ್ದೆ ತಾನೆ, ಇಲ್ಲಿ ಎಲ್ಲ ಕಡೆ ವಾಟರ್ಫಾಲ್ಸ್ ಕಾಣಿಸುತ್ತೆ ನಿಮಗೆ. ನೋಡ್ರಿ, ಬೆಟ್ಟಗಳನ್ನೆಲ್ಲ ಕಡ್ದು ರೋಡ್ ಮಾಡ್ಕೊಂಡಿರ್ತೀವಿ. ಕೊನೆಗೆ ನಾವೇ ಅನುಭವಿಸ್ಬೇಕು ಏನಾದರೂ ಪ್ರಕೃತಿ ವಿಕೋಪಕ್ಕೆ. ಕುರಿಗಳು ಸಾರ್, ಕುರಿಗಳು ಎಷ್ಟೊಂದಿದೆ ನೋಡಿ ಕುರಿಗಳು. ಈ ಹಸ್ರು ನೋಡ್ತಾ ಇದ್ರೇ ಖುಷಿ ಗೊತ್ತಾ. ನಾವು ಆ ಕಡೆ ಎಲ್ಲ ಹಸ್ರುನೇ ನೋಡಲಿಲ್ಲ. ತುಂಬ ಖುಷಿ ಆಗ್ತಾಯಿದೆ ಇಲ್ಲಿ ಹಸ್ರು ನೋಡ್ತಾ ಇದ್ರೆ. ಬೈಕರ್ಸ್ ತುಂಬ ಕಷ್ಟ ಗುರು. ಬೈಕಲ್ಲಿ ಬರೋದಿದೆಯಲ್ಲ ದೇವ್ರೇ. ಚಂದ್ರತಾಲಿಂದ ಇವಾಗ ನಾವು 35 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಇನ್ನೂ 65 ಕಿಲೋಮೀಟ್ರ್ ಹೋಗ್ಬೇಕಂತೆ. ಮಧ್ಯದಲ್ಲಿ
ರೆಸ್ಟ್ ಮಾಡೋಣ ಅಂತ ನಿಲ್ಲಿಸಿದ್ದಾರೆ. ಚಂದ್ರತಾಲಲ್ಲಿ ಹೈ ಆಲ್ಟಿಟ್ಯೂಡ್ ಇರೋದ್ರಿಂದ ಮತ್ತು ಆಕ್ಸಿಜನ್ ಲೆವೆಲ್ ಕಡಿಮೆ ಇರೋದ್ರಿಂದ ಅವರು ಬೈಕರ್ ಒಬ್ಬರು ತುಂಬಾ ಸಿಕ್ಕಾಗ್ಬಿಟ್ಟಿದ್ರು. ಅವ್ರಿಗೆ ಆಗ್ತಾ ಇರಲಿಲ್ಲ. ಆ್ಯಂಬುಲೆನ್ಸ್ ಕರೆಸ್ಬೇಕು, ಇಲ್ಲಾಂದರೆ ಹೆಲಿಕಾಪ್ಟರಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋ ಥರ ನೋಡ್ತಾ ಇದ್ರು. ಅವ್ರು ಬೈಕಲ್ಲಿ ಬಂದಿದ್ರು. ಅದರಿಂದ ಇನಿವೆ ನಾವು ಹೊರಟಿದ್ವಿ. ನಾನು ಮತ್ತು ಊಟ ಇಬ್ಬರೇ ಇದ್ದೀವಿ. ಸೊ ಅವರನ್ನು ಕರ್ಕೊಂಡು ಹೋಗ್ಬೇಡ ಅಂತ ಹೊರಟಿದ್ದೀವಿ. ಅವರು ಮನಾಲಿ ತನಕ ಬರ್ತಾರೆ ಇವಾಗ ನಮ್ಮ ಜೊತೆ. ಇನ್ನೊಬ್ಬರು ಅವ್ರ ಫ್ರೆಂಡು ನಮ್ಮ ಮುಂದೆನೇ ಬೈಕಲ್ಲಿ ಹೋದ್ರಿ ಇವಾಗ. ಇವರೇ ಪಾಪ ಹುಷಾರಿಲ್ಲ ಅಂತ ಹೇಳಿದ್ನಲ್ವ. ಮೀಟಾ ಇದ್ದಾರೆ ಇಲ್ಲಿ. ಇದೆ ನಮ್ಮ ವಾಹನ. ಇಲ್ಲಿ ನೋಡ್ರಿ ವಾಟರ್ ಫಾಲ್ಸ್ ಎಷ್ಟು ಹೈಟ್ ಇದೆ ಗೊತ್ತಾ ನಿಮಗೆ. ಇಲ್ಲಿ ಕಾಣಿಸ್ತಾ ಇರೋದು ತುಂಬ ಚಿಕ್ಕದು ಅನ್ನೋ ಥರ ಕಾಣಿಸ್ತದೆ. ಈ ರಸ್ತೆನಲ್ಲಿ ಹರಿಯುತ್ತೆ ನೀರು ಅದ್ರದ್ದು. ಓ ಮೈ ಗಾಡ್. ಹೆಂಗಿದೆ ನೋಡ್ರಿ ಪ್ರಪಾತ. ಅಲ್ಲಿ ಮತ್ತೆ ಒಂದು ನದಿ ಇದೆ, ಆ ನದಿಗೆ ಸೇರುತ್ತೆ ಈ ವಾಟರ್ ಫಾಲ್ಸ್ ವಾಟರ್ ಎಲ್ಲ. ಏನು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ನೋಡಿ ಮೌಂಟೇನ್ಸ್. ರೆಸ್ಟ್ ಆಯಿತು. ನಮ್ಮ ಡ್ರೈವರ್ ಹೋಗೋಣ ನಡೀರಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಹೋಗ್ತಾ ಇದ್ದೀವಿ. ನೋಡ್ರಿ ವಾಟರ್ ಫಾಲ್ಸ್ ನಾನು ತೋರಿಸ್ದೆ ಅಲ್ಲ, ಅದೇ ವಾಟರ್ ಫಾಲ್ದು ರೋಡಲ್ಲಿ ಹರಿತಾ ಇದೆ ನೀರು. ಹೆವಿ ವಾಟರ್ ಫಾಲ್ ಇದ್ದರೆ ಹೆಂಗಿರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದು ಬೈಕಲ್ಲಿ. ಕಾರ್ ಮೂವ್ ಆಗೋಕ್ಕೇ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ. ಬೈಕಲ್ಲಿ ಬರ್ತಾ ಇರೋದು ಈ ರೋಡಲ್ಲೆಲ್ಲ. ಮೈಕ್ ನೋಡಿ ಇಲ್ಲೊಬ್ರು ಬೈಕಲ್ಲಿ. ಹೆವಿ ಫ್ಲೋ ಇದ್ದಾಗ ಹೆಂಗಿರುತ್ತೆ ಇಮ್ಯಾಜಿನ್ ಮಾಡಿ. ಇಲ್ಲಿ ನೋಡಿ ಮತ್ತೊಂದು ವಾಟರ್ ಫಾಲ್ಸ್. ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಎಷ್ಟೊಂದು ವಾಟರ್ ಫಾಲ್ಸ್ಗಳಿದೆ. ರೋಡು ಘಾಟ್ ಸೆಕ್ಷನ್ ನೋಡಿ. ಮತ್ತೆ ಒಂದು ಸೂಪರ್ ಗೊತ್ತಾ. ಆದರೆ ಡೇಂಜರಸ್, ಅದೇ ಥರ ಡೇಂಜರಸ್ ಆಗೂ ಇರುತ್ತೆ. ರೋಡಲ್ಲೇ ನೀರು ಹರಿತಾ ಇರುತ್ತೆ. ತುಂಬ ಕಷ್ಟ ವೆಹಿಕಲ್ಸ್ ಮೂವ್ ಆಗೋದು. ಹಸಿರು ಸಿರಿಯಲಿ ಮನಸ್ಸು ಬರೆಯಲಿ ನವಿಲೇ. ಖುಷಿ ಆಗ್ತಿದೆ ನನಗೆ ಹಸಿರು ನೋಡ್ಬಿಟ್ಟು. ಅಲ್ಲಿ ಮರಗಳೆಲ್ಲ ಕಾಣಿಸ್ತಾ ಇದೆ. ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ. ಫುಲ್ ಡ್ರೈ ಪ್ಲೇಸ್ ನೋಡಿ ಸಾಕಾಗಿತ್ತು. ಈಸ್ ಕಮ್ಮಿಂಗ್. ಆ ಪೇಷಂಟ್ ಅನ್ನಲ್ಲ, ಅವ್ರದ್ದು ಫ್ರೆಂಡ್ ಅವರು ಹಿಂದೆನೇ ಬರ್ತಿದ್ದಾರೆ ನಮ್ಮ ಹಿಂದೆನೇ. ಪಾಪ ನಂಬಿಕೆ ಇಲ್ಲ ಅಲ್ಲ, ಅಂದರೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾಕೆ ಅಂತ ಹಿಂದೆನೇ ಬರ್ತಿದ್ದಾರೆ ಫಾಲೋ ಮಾಡಿಕೊಂಡು. ರೋಡ್ ನೋಡ್ರಿ ಹೆಂಗಿದೆ. ಇವಾಗ ನಾವು ಅಟಲ್ ಟನಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 10 ಕಿಲೋಮೀಟ್ರಲ್ಲಿ ಅಟಲ್ ಟನಲ್ ಇದೆ. ವರ್ಲ್ಡ್ನ ಹೈಯೆಸ್ಟ್ ಮತ್ತು ಲಾಂಗೆಸ್ಟ್ 9 ಕಿಲೋಮೀಟರ್ ಲೆಂತ್ನ ಹೊಂದಿರುವಂತಹ ವರ್ಲ್ಡಲ್ಲೇ ಹೈಯೆಸ್ಟ್ ಟನಲ್ ಅದು. ಅದನ್ನು ನಿಮಗೆ ತೋರಿಸ್ತೀನಿ. ವಾಟರ್ ಫಾಲ್ಸ್ ನೋಡಿ ಅಲ್ಲಿ ದೂರದಲ್ಲಿ. ಎಷ್ಟು ವಾಟರ್ ಫಾಲ್ಸ್ ತೋರಿಸಿದ್ದೀನಿ ಗೊತ್ತಾ ನಿಮಗೆ ನಾನು. ಕಡಿಮೆ ಅಂದರೂ 5-6 ತೋರಿಸಿದ್ದೀನಿ. ನಮ್ಮ ದೇಶದ ಹೆಮ್ಮೆಯ 10,000 ಫೀಟ್ ಹೈಟಲ್ಲಿ ಇರುವಂತಹ 9 ಕಿಲೋಮೀಟರ್ ಲೆಂತ್ನ ಹೊಂದಿರುವಂತಹ ವರ್ಲ್ಡ್ನ ಹೈಯೆಸ್ಟ್ ಮತ್ತು ಲಾಂಗೆಸ್ಟ್ ಟನಲ್ ಇದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಟಲ್ ಟನಲ್. ಹಿಮಾಚಲ್ ಪ್ರದೇಶನ ರೋಹ್ತಾಂಗ್ ಪಾಸ್ನಲ್ಲಿರುವಂತಹ ಈ ಟನಲ್ ಸಿಂಗಲ್ ಟ್ಯೂಬ್ ಮತ್ತು 2 ಲೈನ್ ರೋಡ್ನ ಟನಲ್ ಆಗಿದೆ. ಈ ಟನಲ್ 2020ನೇ ಇಸ್ವಿಯ ಅಕ್ಟೋಬರ್ನಲ್ಲಿ ಅಫಿಷಿಯಲಿ ಈಗಿನ ಪ್ರೈಮ್ ಮಿನಿಸ್ಟರ್ ಆಗಿರುವಂತಹ ನರೇಂದ್ರ ಮೋದಿಯವರ ಕೈಯಿಂದ ಉದ್ಘಾಟನೆ ಆಗಿರುವಂತಹ ಟನಲ್ ಇದು. ಅದಕ್ಕೂ ಮುಂಚೆ ಈ ಟನಲ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿನ ಕೂಸಾಗಿತ್ತು. ಯಾಕೆ ಅವರು ಇದ್ರ ಬಗ್ಗೆ ಕನಸು ಕಂಡಿದ್ರು ಅಂದರೆ, ಎವ್ರಿ ಇಯರ್ 6 ಮಂತ್ಸ್ ತನಕ ವಿಂಟರ್ ಟೈಮಲ್ಲಿ ಹೆವಿ ಸ್ನೋಫಾಲ್ ಇರೋದ್ರಿಂದ ಲಾಹೋಲ್ ಸ್ಪಿಟಿ, ಲಡಾಖ್ ಮತ್ತು ನಿಯರ್ ಬೈ ಏರಿಯಾಗಳಲ್ಲಿ ಕನೆಕ್ಟಿವಿಟಿ ಕಟ್ ಆಗ್ತಾಯಿತ್ತು. ಈ ರೋಹ್ತಾಂಗ್ ಪಾಸ್ನಲ್ಲಿ ಯಾವಾಗ್ಲೂ
6 ಮಂತ್ಸ್ ತನಕ ತುಂಬಾ ಸ್ನೋಫಾಲ್ ಇರುತ್ತೆ. ಆ ಕಾರಣದಿಂದ ಈ ತೊಂದರೆನ ತಪ್ಪಿಸ್ಬೇಕು ಅನ್ನೋ ಕಾರಣದಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರು 2000ನೇ ಇಸ್ವಿನಲ್ಲಿ ಇದ್ರ ಬಗ್ಗೆ ಕನಸು ಕಂಡು ಈ ಪ್ರಾಜೆಕ್ಟ್ನ ಪುಷ್ ಮಾಡಿದರು. ಅದಾದಮೇಲೆ 2020ನೇ ಇಸ್ವಿ ತನಕ ಈ ಪ್ರಾಜೆಕ್ಟ್ ನಡೀತು. 2020ರಲ್ಲಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇಮ್ನ ಈ ಟನಲ್ಗೆ ಇಟ್ಟಿದ್ದಾರೆ. ಈ ಟನಲ್ನ ನ್ಯೂ ಆಸ್ಟ್ರಿಯನ್ ಟನಲಿಂಗ್ ಮೆಥಡ್ನ ಯೂಸ್ ಮಾಡಿ ಕಟ್ಸಿರುವಂಥದ್ದು. ಇದರ ಇನ್ನೊಂದು ವಿಶೇಷತೆ ಏನಂದರೆ ದಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ UK ಬುಕ್ನ ರೆಕಗ್ನೈಸೇಷನ್ನ ಪಡ್ಕೊಂಡಿರುವಂಥದ್ದು ಲಾಂಗೆಸ್ಟ್ ಹೈವೇ ಟನಲ್ ಅಬೌಟ್ 10,000 ಫೀಟ್ ಅಂತ. ಇದು ಒಂದು ನಮ್ಮ ದೇಶಕ್ಕೆ ಹೆಮ್ಮೆ ತಂದುಕೊಡುವಂತಹ ಸ್ಥಳ ಅಂತಲೇ ಹೇಳ್ಬೋದು. ಇದನ್ನು 3200ರಿಂದ 3500 ಕೋಟಿ ಖರ್ಚು ಮಾಡಿ ಈ ಟನಲ್ನ ಕಟ್ಸಿರೋವಂಥದ್ದು. ಮನಾಲಿಯಿಂದ 25ರಿಂದ 30 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆ. ಮೌಂಟೇನ್ಸ್ಗಳನ್ನ ನೋಡ್ತಾ ಇದ್ರೇ ಒಂದು ಖುಷಿ. ಹಿಂಗಿದೆ ನೋಡಿ, ಫಾಗ್ ಕವರ್ ಆಗಿರೋದು ಮೌಂಟೇನ್ಗಳ ಮೇಲೆ. ಇಲ್ಲಿಂದ 25ರಿಂದ 30 ಕಿಲೋಮೀಟ್ರ್ ಇದೆ ಮನಾಲಿಗೆ. ಇವಾಗ ನಾವು ಮನಾಲಿಗೆ ಹೋಗ್ತಾ ಇದ್ದೀವಿ. ಮನಾಲಿನಲ್ಲಿ ನೀವು ಫುಲ್ ಫೀಲ್ಡ್ ಟ್ರೀಸ್ಗಳನ್ನ ನೋಡ್ಬೋದು. ಇಲ್ಲೊಂದು ನದಿ ಹರಿತಾ ಇದೆ ನೋಡಿ. ಕುದುರೆಗಳೇ ಹಿಡ್ಕೊಂಡು ಹೋಗ್ತಿದ್ದಾರೆ. ಕುದುರೆ ಸಾಕ್ತಾರೆ ಇಲ್ಲಿ ಅನಿಸುತ್ತೆ. ಎಮ್ಮೆಗಳು ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬೇರುಗಾಳಿ ಚಳಿಗೆ ಅಳುಕದೆ ಮುಂದೆ ಸಾಗುವೆ. ಹರೆವೈ 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 ಹರೆವೈ. ಎಷ್ಟು ಹೈಟ್ ಇದೆ ನೋಡಿ ಟ್ರೀಸ್. ಇವರನ್ನ ಇವಾಗ ಇಳಿಸ್ತಾ ಇದೀವಿ ಇಲ್ಲಿ ಮನಾಲಿನಲ್ಲಿ. ಮನಾಲಿ ರೀಚ್ ಆದ್ವಿ. ಮನಾಲಿ ರಿವರ್ ಇದು. ಸಿಟಿ ಅಲ್ಲಲ್ಲೇ ಮನೆಗಳು ಕಾಣಿಸ್ತಾ ಇದೆ ನೋಡಿ. ಕುರಿಗಳು ಸಾರ್ ಕುರಿಗಳು. ಅಲ್ಲಲ್ಲೇ ಪೆಟ್ಟಿಗೆ ಮನೆಗಳು ಶುರು ಆದವು ನಮಗೆ ಕಾಣಕ್ಕೆ ಸಿಗ್ತಾ ಇದ್ದಾವೆ. ಇವಾಗ ನಾವು ಹೋಟೆಲ್ಗೆ ಹೋಗ್ತೀವಿ. ನಾಳೆ ಮನಾಲಿನ ಎಕ್ಸ್ಪ್ಲೋರ್ ಮಾಡ್ತೀವಿ. ನದಿ ಪಕ್ಕದಲ್ಲಿ ಮರಗಳು, ಚಿಕ್ಕ ಚಿಕ್ಕ ಅಂಗಡಿಗಳು. ನಾವಿವಾಗ ಹೋಟೆಲ್ಗೆ ಬಂದಿದ್ದೀವಿ. ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದೆ ಒಂದು ಪಕ್ಷಿ. ಸೋ ಕ್ಯೂಟ್. ಓಕೆ, ನಾವು ಹೋಟೆಲ್ಗೆ ಬಂದಾಯಿತು. ನಾಳೆ ಎಕ್ಸ್ಪ್ಲೋರ್ ಮಾಡ್ತೀನಿ ಮನಾಲಿನ. ಆ ವಿಡಿಯೋನ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ.
ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್.